ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಇಂಡಿ ತಾಲೂಕಿನ ಬತಕುಣಕಿ ಗ್ರಾಮದಲ್ಲಿ ರಸಗೊಬ್ಬರ ವಿತರಣಾ ಕೇಂದ್ರ ಉದ್ಘಾಟನೆ ಮಾಡಿದ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್. ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ರೈತರಿಗೆ ಮಿತ್ರನಾಗಿ ಕೆಲಸ ಮಾಡುತ್ತಿರುವುದು ಸಂತೋಷದ ವಿಷಯ. ಸುತ್ತಲಿನ ಗ್ರಾಮಗಳಿಗೆ ರಸಗೊಬ್ಬರ ತರಲು ಇಂಡಿ, ಬಳ್ಳೊಳ್ಳಿ, ಚಡ್ಚಣಿಗೆ ಹೋಗಿ ತರಬೇಕಾಗಿತ್ತು. ಆದರೆ ಇವತ್ತು ಬತಕುಣಕಿ ಗ್ರಾಮದಲ್ಲಿ ರಸಗೊಬ್ಬರ ಸಿಗುವಂತಹ ವ್ಯವಸ್ಥೆ ರೈತರಿಗೆ ಬಹಳ ಅನುಕೂಲವಾಗಿದೆ ಎಂದು ಇಂಡಿ ಶಾಸಕರು ರಸಗೊಬ್ಬರ ವಿತರಣಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಭೀಮಾಶಂಕರ್ ಮರಗೂರ್ ಶುಗರ್ಸ್ ಉಪಾಧ್ಯಕ್ಷರು, ಎಂಆರ್ ಪಾಟೀಲ್ ಸಹಕಾರಿ ಸಂಘದ ಅಧ್ಯಕ್ಷರು, ಶಹಾಜಿ ಮಿಸಾಳೆ, ಪಾರ್ವತಿ ಕುಂಬಾರ್, ರುಕ್ಮುದ್ದೀನ್ ತದ್ದೇವಾಡಿ, ರಾಜುಗೌಡ ಪಾಟೀಲ್, ಶಿವಪುತ್ರ ಜೇವರ್ಗಿ, ಬಸವಗೌಡ ಹೊಳಕೆ, ಸಿದ್ದು ತಳಕೇರಿ, ಎಂಡಿ ಬಿರಾದಾರ್, ವಿಜಯಕುಮಾರ್ ಶಿಂಧೆ, ಸಿದ್ದು ನಿಚ್ಚಳ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್. ಬಹಳ ಸರಳವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭ ಇದೆ. ಅದು ಇಲ್ಲಿ ನನ್ನ 36-37 ವರ್ಷದ ನಿರಂತರ ಆ ದಿನಗಳನ್ನ ನೆನಪಿಗೆ ಬರ್ತದೆ. ಹಿರಿಯರಾಗಿರ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಶಾಸಕರು ಇಂಡಿ ಇವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರೇ, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಡಿಯಲ್ಲಿ ಮೊದಲು ಕೂಡ ನಾವು ಈ ರಸಗೊಬ್ಬರ ಮಾರಾಟ ಕೇಂದ್ರದ ಉದ್ಘಾಟನೆ ಒಂದು ಮಳಿಗೆ ಇತ್ತು. ಆದರೆ ಏನೋ ಒಂದು ಅನಿವಾರ್ಯದ ಕಾರಣದಿಂದ ಅದು ಬಂದ್ ಆಗಿತ್ತು. ಈಗ ಒಂದು 3-4 ವರ್ಷದಿಂದ ಅದರ ಮರು ಉದ್ಘಾಟನೆಯನ್ನ ಈ ವರ್ಷ ನಾವು ಪ್ರಾರಂಭಿಸಿದ್ದೀವಿ. ಯಾಕಂತಂದ್ರೆ ರೈತರಿಗೆ ಸರಿಯಾದಂತ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತಕ್ಕಂಥ